ನಮಸ್ಕಾರ ರೈತ ಬಾಂಧವರೇ, ನಾನು ಅಭಿಷೇಕ್. ಕೃಷಿ ಪಂಚಾಂಗ ಒಂದು ಸಾಧಕವಾಗಿದ್ದು ಕೃಷಿಕರಿಗೆ ಇದನ್ನು ನೋಡಿಕೊಂಡು ಕೃಷಿ ಕಾರ್ಯ ಮಾಡಲು ಸಹಾಯವಾಗುತ್ತದೆ. ಗ್ರಹಗಳು ಮತ್ತು ನಕ್ಷತ್ರಗಳ ಚಲನವಲನ ನೋಡಿಕೊಂಡು ಕೃಷಿ ಕಾರ್ಯ ಮಾಡುವುದು. ಸಾಮಾನ್ಯವಾಗಿ ತೋಟಗಾರಿಕಾ ಬೆಳೆಗಳು ಅಥವಾ ಹಣ್ಣಿನ ಬೆಳೆಗಳು ಕಟಾವು ಮಾಡಲು ಒಳ್ಳೆಯ ಸಮಯ, ನಕ್ಷತ್ರ, ಗ್ರಹ ಯಾವುದು ಅಂತ ತಿಳಿದುಕೊಳ್ಳೋಣ. ಯಾವಾಗ ಚಂದ್ರನ ಸ್ಥಾನದಲ್ಲಿ ಧನುಷ್ಯ ರಾಶಿ, ಸಿಂಹ ರಾಶಿ ಮತ್ತು ಮೇಷರಾಶಿ ಬರುತ್ತದೋ, ಅಂದರೆ ಇದು ತಿಂಗಳಲ್ಲಿ ಸಿಂಹರಾಶಿ 3 ದಿನ, ಧನುಷ್ಯ ರಾಶಿ 3 ದಿನ ಅಥವಾ ಮೇಷರಾಶಿ 3 ದಿನ, ತಿಂಗಳಲ್ಲಿ ಈ ರೀತಿ ಕ್ರಮಸಂಖ್ಯವಾಗಿ ಬರುತ್ತದೆ. ಇದು ಚಂದ್ರನ ಸ್ಥಾನದಲ್ಲಿ ಧನುಷ್ಯ ರಾಶಿ ಬಂದಾಗ ಹಣ್ಣುಗಳು ಅಥವಾ ತೋಟಗಾರಿಕಾ ಬೆಳೆಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯ. ಉದಾಹರಣೆಗೆ ಕಟಾವು, ಹಣ್ಣುಗಳನ್ನು ಕಟಾವು, ಮಾರುಕಟ್ಟೆ, ಸ್ಥಳಾಂತರ ಅಥವಾ ಇತ್ಯಾದಿ ಕೆಲಸಗಳಿಗೆ ಒಳ್ಳೆಯ ಸಮಯವಿರುತ್ತದೆ. ಇದು ವೈಜ್ಞಾನಿಕ ಕಾರಣವಾಗಿದ್ದು, ಯಾವಾಗ ಚಂದ್ರನ ಸ್ಥಾನದಲ್ಲಿ ಧನುಷ್ಯ ರಾಶಿ ಬರುತ್ತದೋ ಆವಾಗ ಚಂದ್ರನ ಪ್ರಭಾವದಿಂದ ಬೇರುಗಳ ಮೂಲಕ ಹಣ್ಣುಗಳಲ್ಲಿ ನ್ಯೂಟ್ರಿಷನ್ ಅಂದರೆ ಅನ್ನ, ಆಹಾರ ಸಂಗ್ರಹವಾಗುತ್ತದೆ. ಆವಾಗ ಹಣ್ಣುಗಳಲ್ಲಿ ಸಂಪೂರ್ಣ ಆಹಾರ ಸಂಗ್ರಹವಾಗುತ್ತದೆ, ಪೋಷಕಾಂಶಗಳು ಸಂಗ್ರಹವಾಗಿರುತ್ತವೆ. ಇನ್ನು ನಕ್ಷತ್ರಗಳನ್ನು ನೋಡಿಕೊಂಡು ಮಾಡುವುದಾದರೆ ಹಸ್ತ, ರೋಹಿಣಿ ಮತ್ತು ವಿಶಾಖ ನಕ್ಷತ್ರಗಳು ಕೂಡ ಈ ಥರದ ಕೃಷಿ ಚಟುವಟಿಕೆಗೆ ಒಳ್ಳೆಯ ಸಮಯವಿರುತ್ತದೆ. ಅಂದರೆ ಹಣ್ಣುಗಳ ಕೃಷಿ ಚಟುವಟಿಕೆಗೆ ಸಮಯ ಒಳ್ಳೆಯದಿರುತ್ತದೆ. ಚಂದ್ರನ ಸ್ಥಾನದಲ್ಲಿ ಸಿಂಹ ರಾಶಿ ಬಂದಾಗ ಇದು ಫೈರ್ ಎಲಿಮೆಂಟ್ ಅಂದರೆ ಅಗ್ನಿ ತತ್ವ ಹೋಗುತ್ತದೆ. ಅಗ್ನಿ ತತ್ವಕ್ಕೆ ಸಮಾನವಾದಾಗ ನಾವು ಹಣ್ಣುಗಳಿಗೆ ಸಂಬಂಧಪಟ್ಟ, ಗಿಡಗಳಿಗೆ ಸಂಬಂಧಪಟ್ಟ ಕೃಷಿ ಚಟುವಟಿಕೆ ಮಾಡಲು ಒಳ್ಳೆಯ ಸಮಯವಿರುತ್ತದೆ. ದಿನನಿತ್ಯದ ಕೃಷಿ ಪಂಚಾಂಗಕ್ಕಾಗಿ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದ. ನಮಸ್ಕಾರ.